ಯಾರು ಬೇಕಾದ್ರೆ ಮಾಡಲಿ, ನಾನು ಮಾಡೇ ಮಾಡ್ತೀನಿ ಅಂತಾರಲ್ಲ ಅವರು. ಅದು ಗುಂಡಾಗಿರಿ ಆಗೋಯ್ತು ಅವ್ರು ಅಲ್ಲಿಂದನೇ ಬಂದಿರೋದು ಅವರು. ಏನಕ್ಕೆ ಪೊಲಿಟಿಷಿಯನ್ಸು ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಓಟ್ಗಳಕ್ಕೆ ಸರ್ ರೈಟ್ ಟು ರಿಕಾಲ್ ಇಂಡಿಯಾದಲ್ಲಿ ಮಾಡೋಕ್ಕಾಗಲ್ಲ ಸರ್ ನಾವೆಲ್ಲ ಪಬ್ಲಿಕ್ ಹೇಳಿದ್ರೆ ಆಗುತ್ತಲ್ಲ ಆಗಲ್ಲ. ಅಲ್ಲ ಇಲ್ಲಿ ಇಲ್ಲ ಅದು ಬಟ್ ಇದೇ ಕಾನ್ಸ್ಟಿಟ್ಯೂಷನಲ್ಲಿ ಬಟ್ ಏನು ಗೊತ್ತೇನ್ರಿ, 19 ಮಲ್ಟಿಪಾರ್ಟಿ ಡೆಮೋಕ್ರಸಿಲಿ ರೈಟ್ ಟು ರಿಕಾಲ್ ಮೋಸ ಇಲ್ಲ, ಇದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮಾಡ್ಬೋದಲ್ಲ. ಮಾಡ್ಬೋದ್ರಿ. 25% ಮಂದಿ ಗೆದ್ದಿರ್ತಾರೆ ಅಂತ ಇಟ್ಕೊಳ್ಳಿ, ಮಿಕ್ಕಿದ ಸೋದವ್ರು 3 ಜನ ಸೇರಿ ಬೇಕಾದ್ರೆ ರೈಟ್ ಮಾಡಿಸ್ಕೋಬೋದಲ್ಲ. ಬಟ್ ಟೆಕ್ನಾಲಜಿ ಬಳಸ್ಕೊಂಡು ನಾನು ಒಪಿನಿಯನ್ ತೊಗೊಂಡ್ರೆ ಸರ್ ನೀವು ಮಾಡಿಸೋದು ವರ್ಕ್ ಆಗ್ಬೋದು, ಬಟ್ ಅದು ತಪ್ಪು ಅಂತ ಏನು ಮಾಡೋದು ಇಂಡಿಯಾದಲ್ಲಿ. ಅದೇ ಹೇಗೆ ಸರ್? ನಾನು ಹೇಳಿದ್ದೀನಿ, ಕೇಳಿಸ್ಕೊಳ್ತಿಲ್ಲ. ನಿಮ್ಮ ಮಾತ್ರ ನಾನು ಕೇಳಿಸ್ಕೊಂಡಿದ್ದೀನಿ. ಇಲ್ಲ ಕೇಳಿಸ್ಕೊಂಡು ಹೇಳಿ. ನೋಡಿ, ನಮ್ಮಲ್ಲಿ ಮಲ್ಟಿಪಾರ್ಟಿ ಡೆಮೋಕ್ರಸಿ ಇರೋದ್ರಿಂದ ಈಗ 25% ಇರೋನು ಎಲೆಕ್ಟ್ ಆಗಿರ್ತಾನೆ. ಇಲ್ಲಿವರೆಗೂ ಗೌರ್ಮೆಂಟಲ್ಲಿ ಯಾರು 50% ಮೇಲೆ ಓಟ್ ಬಂದಿಲ್ಲ. ಸೊ ಸೋತವರೆಲ್ಲ ಒಟ್ಟಿಗೆ ಸೇರಿ ರಿಕಾಲ್ ಮಾಡಿಸ್ಬೋದು, ಅದು ತಪ್ಪಾಗತ್ತೆ. ಅದು ಅದಕ್ಕೆ ನಮಗೆ ನೋಟಾ ಮಾತ್ರ ಕೊಡ್ತೇವೆ, ಬಿಕಾಸ್ ಟೆಕ್ನಿಕಲಿ ಮಾಡೋಕ್ಕಾಗಲ್ಲ. ಇದು ಸ್ಮಾಲ್ ಏರಿಯಾದಲ್ಲಿ ಮಾಡ್ಬೋದು ಸರ್. ಸೇಮ್ ಸರ್, ಮಲ್ಟಿಪಾರ್ಟಿ ಇದ್ರೆ ಮಾಡೋಕ್ಕಾಗಲ್ಲ ಸರ್. ಇಬ್ಬಿಬ್ರು ಇದ್ರೆ ಮಾಡ್ಬೋದು. 2 ಪಾರ್ಟಿ ಸಿಸ್ಟಮಲ್ಲಿ ಮಾಡ್ಬೋದು. ಈಗ ಫ್ರಾನ್ಸಲ್ಲಿ ಏನು ಮಾಡ್ತಾರೆ, ಮಲ್ಟಿಪಾರ್ಟಿ ಆದರೆ ಏನು ಮಾಡ್ತಾರೆ, ಲಾಸ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಅವ್ರಿಗೆ ಮತ್ತೆ ಎಲೆಕ್ಷನ್ ನಿಲ್ಲಿಸ್ತಾರೆ. 50% ಬರೋರ್ಗೂ ಬಿಡಲ್ಲ ಅವರು, ಯಾರು ಎಲೆಕ್ಟ್ ಆಗುತ್ತೆ. ಅದ್ರ ಏನಾದ್ರು ಮಾಡಬೇಕು. ಇವಾಗ ಇರೋದಿದೆಯಲ್ಲ, ನೀವು ನೋಡಿ, ಇದೊಂದನ್ನೇ ಮಾಡೋಕ್ಕಾಗಲ್ಲ. ಈಗ ಮನೀಶ್ ತಿವಾರಿ ಇವಾಗ ಪಾರ್ಲಿಮೆಂಟಲ್ಲಿ ಏನು ಸಜೆಸ್ಟ್ ಮಾಡಿದ್ರು, ವಿಪ್ಪನ್ನ ಇಶ್ಯೂ ಮಾಡ್ಬೋದು ಅಂತ ಮಾಡಬಾರ್ದು. ಆ್ಯಕ್ಚುಲಿ ನೋಡಿ, ಇದಕ್ಕಿಂತ ದೊಡ್ಡದು. ಈಗ ನಿಮ್ಮ ಮುಂದೆ ಬಂದ ಎಲೆಕ್ಷನ್ ನಿಂತಿರ್ತೀನಿ, ನಾನು ಬಂದಾಗ ಎಲೆಕ್ಷನ್ ನಿಂತ್ಕೊಂಡಾಗ ನಾನು ಇವ್ರ ಪಕ್ಷವಾಗಿ ಕಂಟಿನ್ಯೂಸ್ ಆಗಿ ಬೈತಾ ಇರ್ತೀನಿ. ಎಲೆಕ್ಷನ್ ಆಗಿದ್ದು ಮಾರನೇ ದಿನ ಇವ್ರ ಜೊತೆ ಕೈ ಜೋಡಿಸ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತೀನಿ. ನಿಮಗೆ ನೀವು ನನಗೆ ಓಟ್ ಹಾಕಿರ್ತೀರ, ಇಲ್ಲಾಂದರೆ ನಿಮ್ಗೆ ಇವ್ರ ಮೇಲೆ ಕೋಪ ಇದೆ, ಇವ್ರ ಮೇಲೆ ದ್ರೋಹ ಮಾಡಿರ್ತಾರೆ. ಬಟ್ ನಾನು ಇವ್ರ ವಿರೋಧ ಮಾಡಿ ಗೆದ್ದುಬಿಟ್ಟು ಆಮೇಲೆ ಪೋಸ್ಟ್ ಎಲೆಕ್ಷನ್ ಅಡ್ಜಸ್ಟ್ಮೆಂಟ್ ಮಾಡಿ ಇವ್ರ ಜೊತೆ ಸೇರಿಬಿಟ್ಟು ವಿಪ್ ಇಶ್ಯೂ ಮಾಡಿದಾಗ ಜನರ ವಿರುದ್ಧ ನಾನು ಸಪೋರ್ಟ್ ಮಾಡ್ತೀನಿ. ಯಾಕೆ ಬರ್ತಾ ಇರೋದು ಅಂದರೆ ಹಂಗಾಗಿರೋದು. BJP ಕೂಡ ಸಪೋರ್ಟ್ ಮಾಡ್ತಿರ್ತಾರೆ, ಆ ಥರ ಆಗುತ್ತೆ. ಅಲ್ಲ ಅದು ನೋಡಿ ಸರ್, ಸರ್ ನಾನು ಏನು ಮುಗಿಸಿಲ್ಲ, ನಮ್ಮ ವಿಷಯ ಮುಗಿಸಿಲ್ಲ ನಾನು. ನೋಡಿ, ಅದಕ್ಕೆ ನಾನು ಯಾರ ಜೊತೆ ಮಾತಾಡಿದ್ದೀನಿ. ಯಾಕಂದರೆ ನಿಮ್ಮ ತಲೆಯಲ್ಲಿ ನಿಮ್ಗೆ ಮಾತ್ರ ತುಂಬಿರುತ್ತಲ್ಲ, ನಮ್ಗೆ ಕೇಳಿಸ್ಕೊಳ್ಳೋಕೆ ನಿಮಗೆ ವ್ಯವಧಾನ ಇಲ್ಲ. ನಿಮಗೆ ಕೇಳಿಸ್ಕೊಂಡು ಮಧ್ಯದಲ್ಲಿ ಮಾತಾಡಿದ್ರಿ. ಈಗ ನೋಡಿ, ಮನೀಶ್ ತಿವಾರಿ ಹೇಳಿದ್ದು ಏನು ಗೊತ್ತಾ ನಿಮಗೆ? ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದು ಗೊತ್ತಿಲ್ಲ ನಿಮ್ಗೆ, ಆಗಲೇ ಮಧ್ಯೆ ಹೇಳ್ತೀರ, ಅದು ಗೊತ್ತು ಅಂತಿದ್ದೀರ. ನೋಡಿ, ಮನೀಶ್ ತಿವಾರಿ ಹೇಳಿದ್ದಂದರೆ ವಿಪ್ ಇಶ್ಯೂ ಮಾಡಬಾರ್ದು ಪಾರ್ಲಿಮೆಂಟಲ್ಲಿ. ನಮ್ಮ ಕಾನ್ಷಿಯನ್ಸ್ ಪ್ರಕಾರ ವೋಟ್ ಮಾಡೋಕ್ಕೆ ಬಿಡಬೇಕು ಅಂತ. ಬೇರೆ ಎಲ್ಲ ಡೆಮೋಕ್ರಸಿ ನಮ್ಮಲ್ಲಿ ಇಲ್ಲ. ಅದು ಅವ್ರು ಕೇಳಿದ್ರು, ಅದು ಭಾಳ ದೊಡ್ಡದು, ಅದನ್ನ ಮಾಡಬೇಕು. ನಾನು ಹೇಳೋದು ಇದು ಆಗ್ತಿರೋದು ಎಲೆಕ್ಟ್ರಲ್ ರಿಫಾರ್ಮ್ಸ್ ಒಳಗಡೆ ಇದೊಂದು ಬರಬೇಕು. ಇದೊಂದೇ ಮಾಡೋಕ್ಕಾಗಲ್ಲ, ಗೊತ್ತಾಯ್ತು ಹೇಳಿದ್ದು. ಅದಕ್ಕೆ ಏನಾಗುತ್ತೆ, ಬಾಲಿಶವಾಗಿರುತ್ತೆ ನಾವು ಮಾಡಿದ್ರೆ ಇರೋದು. ದಟ್ ಈಸ್ ದ ಪ್ರಾಬ್ಲಮ್. ಏನಾಗುತ್ತೆ, ನಾವು ಪ್ರೊಟೆಸ್ಟ್ ಮಾಡ್ತೀವಲ್ಲ, ರೆಗ್ಯುಲರಾಗಿ ಪ್ರೊಟೆಸ್ಟ್ ಮಾಡೋರು. ನಾನು ಸಿಟಿ ಆ್ಯಕ್ಟಿವಿಸ್ಟ್. ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀನಿ GBA ವಿರುದ್ಧ, ಹೈಕೋರ್ಟ್ಗೆ ಹೋಗಿದ್ದೀನಿ ರನ್ನನ್ ರೋಡ್ ವಿರುದ್ಧ. ಓಕೆ, ನಾನು ಹೋದರೆ ಗಂಭೀರವಾಗಿ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ಬೇಕು. ಅಂದರೆ ಜಡ್ಜು ನನ್ನ ಹೆಸರು ನೋಡ್ಬಿಟ್ಟು ಹಿಂಗೆ ಬಿಸಾಕ್ಬಿಡ್ತಾರೆ. ನಮ್ಮ ಕಷ್ಟ ಹಂಗಿದೆ, ಆಯ್ತಾ? ಎಲ್ಲದಕ್ಕೂ ಸೈನ್ ಹಾಕೋಣ ನಾನು. ಅಲ್ಲ ಖಂಡಿತ ಸರ್, ಬಟ್ ನಿಮ್ಮ ಒಪಿನಿಯನ್ ಕೇಳೋದಕ್ಕೋಸ್ಕರನೇ ಅಟ್ಲೀಸ್ಟ್ ನಮಗೆ ಒಂದು ಚಾನ್ಸ್ ಸಿಗ್ತಲ್ಲ ಅಷ್ಟು. ನೀವು ಅದಕ್ಕೆ ನೀವು ಇದನ್ನು ಸ್ಟಡಿ ಮಾಡಿ. ದೊಡ್ಡ ಇಶ್ಯೂ ಇದು, ಇಟ್ಸ್ ನಾಟ್ ಎ ಸ್ಮಾಲ್ ಇಶ್ಯೂ. ಈಗ ಟರ್ಮ್ ಲಿಮಿಟ್ ಇಡಬೇಕು ಅಂತ ಕಾಂಗ್ರೆಸ್ ಹೇಳ್ತಿದ್ದಾರೆ. ಪ್ರೈಮ್ ಮಿನಿಸ್ಟರ್ಗೆ ಟರ್ಮ್ ಲಿಮಿಟ್ ಇಡಬೇಕು ಅಂತ. ನೀವು ಟನಲ್ ವಿರುದ್ಧನೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದೀರಿ. ಸೋಷಿಯಲ್ ಮೀಡಿಯಾ ಅಷ್ಟೇ ಅಲ್ಲ, ಕೋರ್ಟ್ಗೆ ಹೋಗಿದ್ದೀನಿ. ಹೌದು, ನಾನು ಹೇಳೋದಿಲ್ಲ, ಸೀರಿಯಸ್ ಆಗಿ ಮಾಡ್ತೀನಿ ನಾನು. ಅವ್ರು ಯಾರೋ ಕ್ಯಾಮ್ರಾ ಇಟ್ಕೊಂಡಾಗ ಮಾತಾಡಿದ್ದೀನಿ ಅಷ್ಟೇ ನಾನು. ಈಗ ಇನ್ನೊಂದು ಸರ್, ಟನಲ್ ವಿಷಯ ಮಾತಾಡಿದ್ರೆ ಅವರು ಪಬ್ಲಿಕ್ನ ಕೇಳಿ ಕೆಲಸ ಮಾಡಬೇಕೇ ಹೊರತು ಅವ್ರಿಗೆ ಇಷ್ಟ ಬಂದಂಗೆ ಮಾಡೋಂಗಿಲ್ಲ ಅಂತ ನೀವು ರೈಸ್ ಮಾಡಿದ್ರಿ. ಸೊ ಅದೇ ಬೇಸ್ ಮೇಲೇ ಇದು SOP ಬರಬೇಕು ಅಂತ ನಾವು ಹೇಳ್ತಾರೆ. ಪಬ್ಲಿಕ್ನ ಕೇಳಿ ನೀವು ಅದರ್ವೈಸ್ ನೀವು ರಿಸೈನ್ ಮಾಡಿ ಮನೆಗೆ ಹೋಗಿ, ಯಾಕೆಂದರೆ ನಾವೇ ಸೆಲೆಕ್ಟ್ ಮಾಡಿರೋದು ನಿಮಗೆ ಅನ್ನೋ ಒಂದು ಕಾನೂನು ಯಾಕೆ ಬರಬಾರ್ದು ಅಂತ. ಬಟ್ ನೀವು ಮೆಜಾರಿಟಿಯಾಗಿ ಸೆಲೆಕ್ಟ್ ಮಾಡಿರಲ್ಲ ಅವ್ರನ್ನ. ಏನಾಗಿದೆ, ಮಲ್ಟಿ ಪಾರ್ಟಿ ಡೆಮೋಕ್ರಸಿಯಲ್ಲಿ 60% ವೋಟ್ ಮಾಡಿದ್ರೆ 15% ಒಂದು ಪಾಪ್ಯುಲೇಷನ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಅವ್ರು ಒಬ್ಬರಿಗೆ ವೋಟ್ ಮಾಡೋಕ್ಕೆ ರೆಡಿ ಇರ್ತಾರೆ. 50% ವೋಟನ್ನು ವೋಟ್ ಮಾಡಿದ್ರೆ ಅವರು 15% 30% ಆಗಿಬಿಡುತ್ತೆ, ಗೊತ್ತಾಯ್ತಾ? 50ರಲ್ಲಿ ಆ್ಯಂಡ್ ದೇ ಬಿಕಮ್ ದ ಮೆಜಾರಿಟಿ. ನಾನು ಹೇಳ್ದ ಅಂಥ ಟೈಮಲ್ಲಿ ಇದು ಮೋಸ ಮಾಡೋದಕ್ಕೆ ಚಾನ್ಸ್ ಆಗುತ್ತೆ. ಇದರ ದುರುಪಯೋಗ ತುಂಬ ಈಸಿ. ಆವಾಗ ಟೆಕ್ನಾಲಜಿ ಮೂಲಕ ಅದನ್ನೆಲ್ಲ ಅಥೆಂಟಿಕ್ ಅಲ್ಲ. ನಿಮಗೆ ನಾನು ಹೇಳಿದ್ದು ಮ್ಯಾಥಮೆಟಿಕ್ಸು. ಆ್ಯಕ್ಚುಲಿ ಟೆಕ್ನಾಲಜಿ ಅಲ್ಲ ರೀ, ಫಾಲ್ಸ್ ಮೆಜಾರಿಟಿ ಮಾಡೋದಕ್ಕಾಗತ್ತೆ.
ಇದರಿಂದ ಅದು ದೊಡ್ಡ ಪ್ರಾಬ್ಲಮ್. ನೀವು ಅದನ್ನ ಬಗೆಹರಿಸೋರ್ಗು ಯಾವ ಕೋರ್ಟು ಅಗ್ರಿ ಮಾಡ್ಕೊಳ್ಳಲ್ಲ ಇದಕ್ಕೆ. ದಟ್ಸ್ ವೈ ಆಮ್ ಟೆಲಿಂಗ್ ಯು. ನೀವು ಯಾರ ಮೇಲೆ ಎಕ್ಸ್ಪರ್ಟ್ನ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ. ಎಲೆಕ್ಟ್ರಾನಿಕ್ ಎಕ್ಸ್ಪರ್ಟ್ ಇರ್ತಲ್ಲ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಪ್ರಾಬ್ಲಮ್ ಇದೆ ಇದು ಮಾಡಬೇಕು. ಯಾಕಂದ್ರೆ ಆ ಮಕ್ಕಳನ್ನ ನೋಡಿ ರೇಗತ್ತೆ ನಮಗೆ, ಎಲೆಕ್ಟ್ ಮಾಡಿರ್ತೀವಿ ಅವ್ರು ಮಾಡಿರ್ತಾರೆ. ಬಟ್ ನಾನು ಹೇಳಿದ್ದು ಅಲ್ಲಿಂದ ವಿಪ್ಪಿಂದ ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ವಿಪ್ ಕಾನ್ಸ್ಟಿಟ್ಯೂಷನ್ ಮಾಡಿಲ್ಲ, ಇವ್ರು ಮಾಡಿರೋದು. ಅಲ್ಲಿಂದ ಸ್ಟಾರ್ಟ್. ಸೊ ಫೈನಲ್ ಆಗಿ ಯಾವ ಥರ ಸರ್ ಪಬ್ಲಿಕ್ ಡೆಮೋಕ್ರಸಿ ಡೈರೆಕ್ಟ್ ಬರಬೇಕು ಅಂದರೆ ನಿಮ್ಮ ಸಜೆಷನ್ ಏನು ಮಾಡ್ಬೋದು ಸರ್? ಅಲ್ಲ, ರೈಟ್ ಟು ರಿಕಾಲ್ ಇರಬೇಕು. ಜರ್ಮನಿಲಿ ಗ್ರೀನ್ಸ್ ಪಾರ್ಟಿ ಅವ್ರು ಮಾತ್ರ ಮಾಡಿದ್ದಾರೆ. ಜರ್ಮನಿನಲ್ಲೂ ಎಲೆಕ್ಟ್ರಲ್ ಸಿಸ್ಟಮಲ್ಲಿ ಇಲ್ಲ ಅದು. ಗ್ರೀನ್ಸ್ ಪಾರ್ಟಿ ಅವರ ಕಾನ್ಸ್ಟಿಟ್ಯೂಷನಲ್ಲಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹೌದು, ಆ ಥರ ಬರಬೇಕಲ್ವ ಸರ್ ನಾವೆಲ್ಲರೂ? ಅಂದರೆ ಅಲ್ಲಿ ನೋಡಿ ಅವ್ರಿಗೂ ಮಾಡೋಕ್ಕಾಗಿಲ್ಲ ಅಂದರೆ ದೆರ್ ಇಸ್ ಅ ಪ್ರಾಬ್ಲಮ್ ವಿತ್ ಇಟ್. ಯು ಕ್ಯಾನ್ ಮಲ್ಟಿ ಪಾರ್ಟಿ ಡೆಮೋಕ್ರಸಿ ಪ್ರಾಬ್ಲಮ್ ಅದು. ಎವ್ರಿ ಪಾರ್ಟಿ ಶುಡ್ ಡೂ ಇಟ್. ಅವಾಗ ನೀವು ಇದನ್ನು ಮಾಡಿದಾಗ ನೀವು ಕಾಂಗ್ರೆಸ್ ಪಕ್ಷದ ಒಳಗಡೆ ಮಾಡಬೇಕು, ಅಥವಾ ಬಿ ಜೆ ಪಿ ಪಕ್ಷದ ಒಳಗಡೆ ಮಾಡಬೇಕು. ಮತ್ತು ಇವಾಗ ಕೆಲವರು ಒಂದು ಪಕ್ಷ ಮಾಡಿದ್ದಾರೆ ಸರ್, ಈಗ ಪಬ್ಲಿಕ್ ಪಾರ್ಟಿ ಅಂತಲೇ ಇರುವಂಥ ಒಂದು ಪ್ರಜಾಕೀಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ SOP ಮತ್ತು ರೈಟ್ ಟು ರೀಕಾಲು ನಮ್ಮ ಪಕ್ಷದಲ್ಲಿ ಇದೆ. ಅಂದರೆ ನಾವೇನು ಗೊತ್ತಂದ್ರಿ, ನಾವು ಟಿ ವಿಗೆ ಹೇಳಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಅದು ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಏನು ಪ್ರಯೋಜನ ಆಯಿತು? ನಾವು ಹೋರಾಟ ಮಾಡಿ ನಾವು ಟನಲ್ ರೋಡ್ ನಿಲ್ಲಿಸ್ಬೇಕು, ಟನಲ್ ರೋಡ್ ನಿಲ್ಸೋಕ್ಕಾಗಬೇಕು ನಮಗೆ. ಹೌದು, ಯಾರು ಬೇಕಾದ್ರೆ ಮಾಡಲಿ, ನಾನು ಮಾಡೇ ಮಾಡ್ತೀನಿ ಅಂತಾರಲ್ಲ ಅವರು. ಅದು ಗುಂಡಾಗಿರಿ ಆಗೋಯ್ತು. ಅವ್ರು ಅಲ್ಲಿಂದನೇ ಬಂದಿರೋದು ಅವರು. ಓಕೆ ಸರ್, ಥ್ಯಾಂಕ್ ಯು ಸರ್.